ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಕೂದಲ ಬೆಳವಣಿಗೆಗೆ ಅತಿ ಹೆಚ್ಚು ಸಹಾಯ ಮಾಡುವಂಥ ಒಂದು ಟಿಪ್ಸನ್ನು ನೋಡೋಣ. ಯಾವುದು ಅಂತ ಹೇಳಿದ್ರೆ, ಅಕ್ಕಿಯ ನೀರು, ಅಕ್ಕಿ ತೊಳೆದಂತಹ ನೀರು, ರೈಸ್ ವಾಟರ್ ಅಂತ ಹೇಳ್ತಾರೆ. ಇದು ಹೇಗೆ ಕೂದಲು ಬೆಳವಣಿಗೆ ಸಹಾಯ ಮಾಡ್ತದೆ? ಇವತ್ತು ತುಂಬ ಯೂಟ್ಯೂಬ್ಗಳಲ್ಲಿ, ರೀಲ್ಸ್ಗಳಲ್ಲಿ ಇದನ್ನು ಉಪಯೋಗಿಸುವಂಥದ್ದು ತುಂಬ ಯಥೇಚ್ಛವಾಗಿ ತೋರಿಸ್ತಾರೆ. ಆದರೆ ಅದರಲ್ಲಿ ಏನಿದೆ, ಯಾವ ಕಂಟೆಂಟ್ ನಮ್ಮ ಕೂದಲು ಬೆಳವಣಿಗೆ ಹೆಲ್ಪ್ ಮಾಡ್ತದೆ, ಯಾವ ರೀತಿ ಹೆಲ್ಪ್ ಮಾಡ್ತದೆ ಅನ್ನೋದನ್ನು ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳುತ್ತಾ ಹೋಗೋಣ. ಮೊದಲನೇದಾಗಿ, ಇದರಲ್ಲಿ ಅಮೈನೋ ಆ್ಯಸಿಡ್ ಇರೋದರಿಂದ ಕೂದಲಿನ ಒಂದು ರೀಜನರೇಷನ್ಗೆ, ಅಂದರೆ ಪುನಃ ಹುಟ್ಟಲಿಕ್ಕೆ, ಕೂದಲು ಉದುರಿದ್ರೆ ಮತ್ತೆ ಬೆಳಿಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ವಿಟಮಿನ್ ಎ ಇದೆ, ಸಿ ಇದೆ, ವಿಟಮಿನ್ ಬಿ ಇದೆ. ಇವೆಲ್ಲವೂ ಕೂಡ ಕೂದಲಿನ ಆರೋಗ್ಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇನ್ನು ಈ ರೈಸ್ ವಾಟರ್, ಈ ಅಕ್ಕಿಯ ನೀರು ಏನು ಮಾಡ್ತದೆ, ಕೂದಲಿಗೆ ನರಿಶ್ಮೆಂಟನ್ನು ಕೊಡ್ತದೆ. ಹೀಗಾಗಿ ಏನಾಗ್ತದೆ, ಕೂದಲು ಚೆನ್ನಾಗಿರಲಿಕ್ಕೆ, ಹೊರಗಡೆಯಿಂದ ಆಗುವಂಥ ಪೊಲ್ಯೂಷನ್ನು, ಹಲವಾರು ರೀತಿಯ ಸಮಸ್ಯೆಗಳಿಗೆ ಕೂದಲು ಹಾಳಾಗದಂತೆ ನೋಡಿಕೊಳ್ಳಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಕೂದಲಿನ ಒಂದು ಇಲಾಸ್ಟಿಸಿಟಿಯನ್ನು ಹೆಚ್ಚಿಸ್ತದೆ. ಕೂದಲಿನ ನಡುವೆ ಯಾವುದೇ ರೀತಿ ಘರ್ಷಣೆ ಆಗದಂತೆ ನೋಡ್ಕೊಳ್ತದೆ. ನೋಡಿ, ನೀವು ತಲೆ ಸ್ನಾನ ಮಾಡಿದಾಗ ಕೂದಲು ತುಂಬ ಸಿಕ್ಕಾಗ್ತಾ ಇರ್ತದೆ. ಅದೇ ನೀವು ಅಕ್ಕಿಯ ತೊಳೆದಂತಹ ನೀರನ್ನು ಉಪಯೋಗಿಸಿ ನೋಡಿ, ನಿಮ್ಮ ಕೂದಲು ಯಾವತ್ತೂ ಸಿಕ್ಕಾಗೋದಿಲ್ಲ. ಹೀಗಾಗಿ ಇದು ಕೂದಲಿನ ನಡುವಿನ ಒಂದು ಘರ್ಷಣೆಯನ್ನು, ಕೂದಲು ಸಿಕ್ಕಾಗೋದನ್ನು ಇದು ತಡೆಗಟ್ತದೆ. ಕೂದಲಿಗೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ. ಹೀಗಾಗಿ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರಲಿಕ್ಕೆ ಸಹಾಯ ಮಾಡ್ತದೆ. ಇದು ಒಳ್ಳೆ ಕಂಡೀಷ್ನರ್ ರೀತಿ ಕೂಡ ಕೆಲಸ ಮಾಡ್ತದೆ. ಯಾರಿಗೆ ಕೂದಲು ತುಂಬ ಸಿಕ್ಕಾಗ್ತಾ ಇರ್ತದೆ, ಗಂಟಾಗ್ತಿರ್ತದೆ, ತಲೆ ಸರಿಯಾಗಿ ಕೂದಲು ಸರಿಯಾಗಿ ಬಾಚ್ಕೊಳ್ಳೋಕೆ ಬರ್ತಾ ಇರಲ್ಲ, ಅಂಥವ್ರು ನೀವು ಈ ರೆಮಿಡಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಬೇಕು. ಅಕ್ಕಿಯನ್ನು ಚೆನ್ನಾಗಿ ಒಂದು 5-10 ನಿಮಿಷ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ಆ ನೀರನ್ನು ತಲೆಗೆ ಹಾಕ್ಕೊಂಡು ಒಂದು 10 ನಿಮಿಷ ಹೆಡ್ ಮಸಾಜ್ ಮಾಡ್ಕೋಬೇಕು. ಮಾಡ್ಕೊಂಡು ಏನು ಮಾಡಬೇಕು, ಒಂದು ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಕೂದಲು ತುಂಬ ಬೇಗ ಬೆಳವಣಿಗೆ ಆಗ್ತದೆ. ಈ ಒಂದು ಅಕ್ಕಿ ತೊಳೆದಂತಹ ನೀರಲ್ಲಿ ಏನಾಗ್ತದೆ, ಒಂದು ಸ್ಟಾರ್ಚ್ನ ಕಂಟೆಂಟ್ ಹೆಚ್ಚಾಗಿರ್ತದೆ. ಇದೇನು ಮಾಡ್ತದೆ, ಕೂದಲು ಬೆಳವಣಿಗೆಗೆ ಅತಿ ಬೇಗವಾಗಿ ಕೂದಲು ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡ್ತದೆ. ಕೂದಲಿಗೆ ಎಕ್ಸ್ಟ್ರಾ ಸ್ಟ್ರೆಂತನ್ನು, ಬಲವನ್ನು ಕೊಡಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಹೀಗಾಗಿ ನೀವೇನು ಮಾಡಬೇಕು, ತುಂಬ ಈಸಿ ರೆಮಿಡಿ ಇದು. ಏನು ತುಂಬ ಖರ್ಚು, ಯಾವುದು ₹1 ಖರ್ಚಿಲ್ಲದೆ ಮಾಡುವಂಥ ಕೆಲಸ. ನಾವೇನು ಮಾಡ್ತೀವಿ, ಅಕ್ಕಿಯನ್ನು ತೊಳೆದು ಅನ್ನ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಪದ್ಧತಿ. ಆದರೆ ತೊಳೆದಂಥ ನೀರನ್ನು ಚೆಲ್ಲದೆ ಅದೇ ನೀರಿಂದ ತಲೆ ಸ್ನಾನ ಮಾಡೋದ್ರಿಂದ, ತಲೆಗೆ ಮಸಾಜ್ ಮಾಡೋದ್ರಿಂದ ಏನಾಗ್ತದೆ, ಕೂದಲು ಚೆನ್ನಾಗಿ ಬೆಳೀತದೆ. ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ಈ ಗುಂಗುರು ಕೂದಲು, ಕರ್ಲಿ ಹೇರ್ ಇರೋರಿಗೆ ಏನಾಗ್ತದೆ, ಕೂದಲು ತುಂಬ ಸಿಕ್ಕಾಗ್ತದೆ. ಅಂಥವ್ರು ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಕೂದಲು ಚೆನ್ನಾಗಿ ಬೆಳೀತದೆ. ನೀವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ ಒಂದು 2-3 ಸಾರಿ ಯೂಸ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ಖಂಡಿತವಾಗಿ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಇದರ ಜೊತೆ ನೀವೇನು ಮಾಡಬೇಕು, ಕೆಲವೊಂದಿಷ್ಟು ಯೋಗ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಏನಾಗ್ತದೆ, ದೇಹದಲ್ಲಿ ಆ್ಯಂಟಿಆಕ್ಸಿಡೆಂಟ್ನ ಪ್ರಮಾಣ ಹೆಚ್ಚಾಗುವಂಥ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಿಮ್ಮ ಈ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತದೆ. ಕೂದಲು ತುಂಬ ಚೆನ್ನಾಗಿ, ತುಂಬ ಬೇಗವಾಗಿ ಬೆಳೀತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.